ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಬಿಜೆಪಿ ನಾಯಕರು. ಶಿಡ್ಲಘಟ್ಟದಲ್ಲಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಸುದ್ದಿಗೋಷ್ಠಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರನ್ನ ವಂಚಿಸ್ತಾ ಇವೆ ಎಂದು ಆರೋಪಿಸಿದ್ರು. ಇನ್ನು ಹಿರಿಯ ಬಿಜೆಪಿ ಮುಖಂಡ ವೈಎ ನಾರಾಯಣಸ್ವಾಮಿ ಮಾತನಾಡಿ, ಮಾತು ಶುರು ಮಾಡಿದ್ರೆ ಸಾಕು, ಪಂಚ ಗ್ಯಾರಂಟಿ ಅಂತಾರೆ. ಈ ಗ್ಯಾರಂಟಿಯಿಂದ ಜನರಿಗೆ ಯಾವ ಪ್ರಯೋಜನವೂ ಆಗ್ತಾ ಇಲ್ಲ. ಆಶಾ ಕಿರಣ ಯೋಜನೆ ಅಂತ ಕೊಟ್ಟರು 3% ಜನರಿಗೆ ಮಾತ್ರ ಸೌಲಭ್ಯ ದೊರೆತಾ ಇದೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 57 ವಸ್ತುಗಳ 3 ಬಾರಿ ಬೆಲೆ ಏರಿಕೆಯಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಭ್ರಷ್ಟಾಚಾರ ಹೆಚ್ಚಾಗಿದೆ. ಯಾವಾಗ್ಲೂ ಕೇಂದ್ರದಿಂದ ಹಣ ಬರುವುದಿಲ್ಲ ಅಂತಾರೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕಿಂತ 200ರಷ್ಟು ಹೆಚ್ಚು ಅನುದಾನ ಕೇಂದ್ರ ಬಿಜೆಪಿ ಸರ್ಕಾರ ನೀಡಿದೆ ಎಂದಿದ್ದಾರೆ. ಯುವ ನಿಧಿ ಅನ್ನುವ ಗ್ಯಾರಂಟಿ ನೀವು ಪೇಪರ್ ನೋಡಬಹುದು. ಯಾವಾಗಲೂ ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ರಿಗೂ ಚೂ ಮಂತ್ರ ಆಗ್ತಾ ಇರ್ತಾರೆ. ಆ ಚೂ ಮಂತ್ರ ಇದು. ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ ನಾವು. ಜನರ ಜೀವನ ಮಟ್ಟವನ್ನು ಮೇಲೆ ಕೆತ್ಬಿಟ್ಟಿದ್ದೀವಿ. ಇನ್ನೇನು ಅವ್ರಿಗೆ ಯಾವ್ದು ಅವಶ್ಯಕತೆ ಇಲ್ವೇ ಇಲ್ಲ. ಸ್ವತಂತ್ರವಾಗಿ ಗಟ್ಟಿಯಾಗಿ ಬದುಕಬೇಕು ಅಂತೇಳಿ ಹೆಗಲ ಮೇಲೆ ಟವಲ್ ಹಾಕೊಂಡಿರುವಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಅವರು, ಎಲ್ಲಾ ಶಾಸಕರು, ಎಲ್ಲಾ ಮಂತ್ರಿಗಳು ಗ್ಯಾರಂಟಿ ಇಲ್ದಿರ ಭಾಷಣ ಶುರು ಆಗುವುದೇ ಇಲ್ಲ. ಈ ಮಟ್ಟಕ್ಕೆ ಜನರಿಗೆ ಮೋಸ ಮಾಡಕ್ ಕೊಟ್ಟವ್ರು. ಯುವ ನಿಧಿ ಅನ್ನುವ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದ್ರು. ನಾನು ನಿಮ್ಮ ಮುಖಾಂತರ ಸರ್ಕಾರ ಕೇಳ್ತಾ ಇದ್ದೀನಿ, ಯುವ ನಿಧಿಯ ಮುಖಾಂತರ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ ಎಷ್ಟು ಜನಕ್ಕೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ, ಸ್ಟೈಫಂಡ್ ಕೊಟ್ಟಿದ್ದೀರಿ ಅನ್ನೋದನ್ನ ನೀವು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿರುವ ನಿರುದ್ಯೋಗ ಪದವೀಧರರಿಗೆ ಆಶಾ ಕಿರಣವಾದ ಯೋಜನೆ ಅಂತ ಏನೋ ಅವರು ಜಂಬ ಕೊಚ್ಕೊಳ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಬರೀ 3% ಜನಕ್ಕೂ ಸಿಕ್ಕಿಲ್ಲ. 3% ಜನಕ್ಕೂ ಸಿಕ್ಕಿಲ್ಲ. ಇಡೀ ಯುವ ಸಮುದಾಯ ಸಿದ್ದರಾಮಯ್ಯನವರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎದ್ದು ನಿಂತಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿಗಳು ಅಂತೇಳಿ ಎಲ್ಲಾ ರೀತಿಯಲ್ಲೂ ಎಲ್ಲಾ ಜನರನ್ನು ಮೋಸ ಮಾಡೋಕ್ಕೆ ಸರ್ಕಾರ ನಿಂತು ಬಿಟ್ಟಿದೆ. ಇನ್ನು ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ಅಭಿವೃದ್ಧಿಗೆ ಹಣವೇ ಇಲ್ಲ. ಕನ್ನಡ ಬಾರದವರನ್ನು ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಿರುವುದು ಸಿದ್ದರಾಮಯ್ಯ ಸಾಧನೆ. ಸಚಿವ ಮಧು ಬಂಗಾರಪ್ಪ ತುಗುಲಕ್ ದರ್ಬಾರ್ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರಿಗೆ ನಾಚಿಕೆಯಾಗಬೇಕು. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ. ಡೋಂಗಿ ಭರವಸೆಗಳಿಂದ ಜನರನ್ನ ಇಕ್ಕಟ್ಟಿಗೆ ದೂಡಿತು. ಇದೇ ರೀತಿ ಮುಂದುವರೆದ್ರೆ ಜನ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸುವುದು ಖಚಿತ ಎಂದಿದ್ದಾರೆ. ನೆರೆ ಬಂತು, ಸುಮಾರು ಬೆಳೆ ಹಾನಿ ಬಂತು ಉತ್ತರ ಕರ್ನಾಟಕದಲ್ಲಿ. ಕೇಂದ್ರದ ಕಡೆ ಮುಖ ತೋರಿಸಿ ನೀವು ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಿರೋ ಹೊರತು ನಿಮ್ಮ ಕೈಯಿಂದ ಎಷ್ಟು ಕೊಟ್ಟಿದ್ದೀರಿ? ₹1 ಇದುವರೆಗೆ ಬಿಡುಗಡೆ ಮಾಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ. ಮಾತಾಡಿದ್ರೆ ಜಂತರ್ ಮಂತರಲ್ಲಿ ನಾವು ಧರಣಿ ಮಾಡ್ತೀವಿ, ಕೇಂದ್ರ ಸರ್ಕಾರ ಕಾಸು ಕೊಡ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಜವಾಬ್ದಾರಿಯನ್ನ ಬೇರೆಯವ್ರ ಹೆಗಲ ಮೇಲೆ ತೊಳೆದ ನಿಮ್ಮ ಸಾಧನೆನಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಧೋರಣೆ ಏನು ಅಂದ್ರೆ, ಈ ಜನರನ್ನು ಡೈವರ್ಟ್ ಮಾಡೋದು. ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿ ಮುಖಾಂತರ ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ತಂದು ಅಭಿವೃದ್ಧಿ ಕಾರ್ಯಗಳ ಕುಂಠಿತದ ಬಗ್ಗೆ ಚರ್ಚೆ ಆಗದಂಗೆ ನೋಡಿಕೊಳ್ಳುವ ಬಹಳ ಬುದ್ಧಿವಂತ ರಾಜಕಾರಣಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ದಿವಾಳಿ ಆಗಿದೆ. ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ₹1 ದುಡ್ಡು ಸರ್ಕಾರದಲ್ಲಿ ಇಲ್ಲ. ಇನ್ನು ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ಇಡೀ ಒಂದು ಕ್ಷೇತ್ರವನ್ನ ಸುತ್ತಾಡ್ತಾ ಇರುವ ನಾರಾಯಣಸ್ವಾಮಿ ಅವರು ಎಲ್ರಿಗೂ ಕೂಡ ಮತಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನ ಯಾವ ರೀತಿ ಸೇರಿಸಬೇಕು, ಯಾವ ರೀತಿ ಮಾಡಬೇಕೆಂದು ತಿಳಿಸುತ್ತಿದ್ದಾರೆ ಎಂದಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ. ಚುನಾವಣೆಯ ಕುರಿತು ಇಡೀ ಒಂದು ಕ್ಷೇತ್ರವನ್ನ ಸುತ್ತಾಡ್ತಾ ಇರ್ತಕ್ಕಂಥ ವೈಎನ್ ನಾರಾಯಣಸ್ವಾಮಿಯವರು ಎಲ್ರಿಗೂ ಕೂಡ ಇವತ್ತು ಮತಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನ ಎನ್ರೋಲ್ ಮಾಡ್ತಕ್ಕಂಥದ್ದನ್ನ
ಯಾವ ಥರ ಮಾಡಬೇಕು, ಯಾವ್ಯಾವ ಸಮಸ್ಯೆ ಬರುತ್ತೆ, ಯಾವ ಸಮಸ್ಯೆಗೆ ಏನು ಮಾಡಬೇಕು, ಯಾವತ್ತಿಂದ ಮಾಡಬೇಕು, ಏನು ದಿನಾಂಕಗಳನ್ನ ವಿವರವಾಗಿ ತಿಳಿಸೋದಕ್ಕೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ತಮಗೆ ತಿಳಿಸ್ಕೊಡ್ತಾರೆ.